ಯೆಹೋಶುವ ಅಧ್ಯಾಯ 12. ಇಸ್ರಾಯೇಲ್ಯರು ಯೋರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಅರ್ನೋನ್ ತಗ್ಗು ಮೊದಲುಗೊಂಡು ಹೆರ್ಮೋನ್ ಪರ್ವತದವರೆಗಿದ್ದ ಪ್ರದೇಶವನ್ನೂ ತಗ್ಗಾದ ಪ್ರದೇಶದ ಪೂರ್ವ ಭಾಗವನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿದ್ದ ಅರಸರನ್ನು ಸಂಹರಿಸಿದರು. ಅವರಲ್ಲಿ ಮೊದಲನೆಯವನು ಹೆಷ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸೀಹೋನ್ ಎಂಬವನು. ಅರ್ನೋನ್ ತಗ್ಗಿನ ಅಂಚಿನಲ್ಲಿರುವ ಅರೋಯೇರ್ ಪಟ್ಟಣವು ಮತ್ತು ತಗ್ಗಿನಲ್ಲಿಯೇ ಇರುವ ಪಟ್ಟಣವು ಇವುಗಳು ಮೊದಲುಗೊಂಡು ಅಮ್ಮೋನಿಯರ ಮೇರೆಯಾಗಿರುವ ಯಬ್ಬೋಕ್ ಹೊಳೆಯವರೆಗಿರುವ ಗಿಲ್ಯಾದಿನ ಅರ್ಧ ಪ್ರಾಂತ್ಯವು, ಯೋರ್ದನ್ ಹೊಳೆಯ ಪೂರ್ವದಲ್ಲಿ ಕಿನ್ನೆರೋತ್ ಸಮುದ್ರದಿಂದ ಲವಣ ಸಮುದ್ರವೆನಿಸಿಕೊಳ್ಳುವ ಅರಾಬಾ ಸಮುದ್ರದ ಹತ್ತಿರವಿರುವ ಬೇತ್ ಯೆಷಿಮೋತಿನವರೆಗೂ, ದಕ್ಷಿಣದಲ್ಲಿರುವ ಪಿಸ್ಗಾ ಬೆಟ್ಟದ ಬುಡದವರೆಗೂ ಇರುವ ತಗ್ಗಾದ ಪ್ರದೇಶವು ಇವೇ ಅವನ ರಾಜ್ಯ. ಅಷ್ಟರೋತ್, ಎದ್ರೈ ಎಂಬ ಊರುಗಳಲ್ಲಿ ವಾಸವಾಗಿದ್ದ ರೆಫಾಯರ ವಂಶಸ್ಥನೂ ಬಾಷಾನಿನ ಅರಸನೂ ಆದ ಓಗನು ಎರಡನೆಯವನು. ಹೆರ್ಮೋನ್ ಬೆಟ್ಟದ ಮೇಲಿನ ಸೀಮೆ, ಸಲ್ಕಾ ಪಟ್ಟಣವು, ಯಶೂರ್ಯರ ಮತ್ತು ಮಾಕತಿಯರ ಮೇರೆಯವರೆಗಿದ್ದ ಬಾಷಾನ್ ಸೀಮೆ, ಹೆಷ್ಬೋನಿನ ಅರಸನಾದ ಸೀಹೋನನ ಮೇರೆಯವರೆಗಿದ್ದ ಗಿಲ್ಯಾದಿನ ಅರ್ಧ ಪ್ರಾಂತವು ಇವೇ ಅವನ ರಾಜ್ಯ. ಯೆಹೋವನ ಸೇವಕನಾದ ಮೋಶೆಯು ಇಸ್ರಾಯೇಲ್ಯರ ಸಹಿತವಾಗಿ ಆ ಇಬ್ಬರನ್ನೂ ಸೋಲಿಸಿ ಅವರ ರಾಜ್ಯಗಳನ್ನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಸ್ವಾಸ್ಥ್ಯವಾಗಿ ಕೊಟ್ಟನು. ಯೆಹೋಶುವನು ಇಸ್ರಾಯೇಲ್ಯರ ಸಹಿತವಾಗಿ ಯೋರ್ದಾನ್ ಹೊಳೆಯ ಪಶ್ಚಿಮದಲ್ಲಿ ಲೆಬನೋನ್ ತಗ್ಗಿನಲ್ಲಿದ್ದ ಬಾಲ್ಗಾದಿನಿಂದ ಸೇಯೀರಿನ ದಾರಿಯಲ್ಲಿದ್ದ ಹಾಲಾಕ್ ಪರ್ವತದವರೆಗೂ ವಿಸ್ತರಿಸಿಕೊಂಡಿದ್ದ ಬೆಟ್ಟದ ಮೇಲಿನ ಪ್ರದೇಶ, ಇಳಕಲಿನ ಪ್ರದೇಶ, ತಗ್ಗಾದ ಪ್ರದೇಶ, ಬೆಟ್ಟಗಳ ಬುಡದಲ್ಲಿರುವ ಸೀಮೆ, ಅರಣ್ಯ, ದಕ್ಷಿಣ ಪ್ರಾಂತ್ಯ ಇವುಗಳಲ್ಲಿ ಆಳುತ್ತಿದ್ದ ಹಿತ್ತಿಯ, ಅಮೋರಿಯ, ಕಾನಾನ್, ಪೆರಿಜ್ಜೀಯ, ಹಿವ್ವಿಯ, ಯೆಬೂಸಿಯ ಅರಸರನ್ನು ಸೋಲಿಸಿ ಅವರ ದೇಶಗಳನ್ನು ಇಸ್ರಾಯೇಲ್ ಕುಲಭಾಗಗಳಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಆ ಅರಸರ ಪಟ್ಟಿಯು ಹೇಗೆಂದರೆ: ಯೆರಿಕೋವಿನ ಅರಸನು 1, ಬೇತೇಲಿನ ಹತ್ತಿರವಿರುವ ಆಯಿ ಎಂಬ ಊರಿನ ಅರಸನು 1, ಯೆರೂಸಲೇಮಿನ ಅರಸನು 1, ಹೆಬ್ರೋನಿನ ಅರಸನು 1, ಯರ್ಮೂತಿನ ಅರಸನು 1, ಲಾಕೀಷಿನ ಅರಸನು 1, ಎಗ್ಲೋನಿನ ಅರಸನು 1, ಗೆಜರಿನ ಅರಸನು 1, ದೆಬೀರಿನ ಅರಸನು 1, ಗೆದೆರಿನ ಅರಸನು 1, ಹೊರ್ಮದ ಅರಸನು 1, ಅರಾದಿನ ಅರಸನು 1, ಲಿಬ್ನದ ಅರಸನು 1, ಅದುಲ್ಲಾಮದ ಅರಸನು 1, ಮಕ್ಕೇದದ ಅರಸನು 1, ಬೇತೇಲಿನ ಅರಸನು 1, ತಪ್ಪೂಹದ ಅರಸನು 1, ಹೇಫೆರಿನ ಅರಸನು 1, ಅಫೇಕದ ಅರಸನು 1, ಲಶಾರೋನಿನ ಅರಸನು 1, ಮಾದೋನಿನ ಅರಸನು 1, ಹಾಚೋರಿನ ಅರಸನು 1, ಶಿಮ್ರೋನ್ ಮೆರೋನಿನ ಅರಸನು 1, ಅಕ್ಷಾಫಿನ ಅರಸನು 1, ತಾನಕದ ಅರಸನು 1, ಮೆಗಿದ್ದೋವಿನ ಅರಸನು 1, ಕೆದೆಶಿನ ಅರಸನು 1, ಕರ್ಮೇಲ್ ಬೆಟ್ಟದ ಯೊಕ್ನೆಯಾಮದ ಅರಸನು 1, ದೋರ್ ಬೆಟ್ಟದ ಮೇಲಿರುವ ದೋರಿನ ಅರಸನು 1, ಗಿಲ್ಗಾಲಿನವರ ಅರಸನು 1, ತಿರ್ಚದ ಅರಸನು 1, ಒಟ್ಟು ಅರಸರು 31 ಮಂದಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ಅಮೂಲ್ಯವಾದಂಥ ವಾಕ್ಯವನ್ನು ಇಂದು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಒಟ್ಟಾಗಿ ಸೇರಿ ಅಧ್ಯಯನ ಮಾಡುವುದರಲ್ಲಿ ವಿಶೇಷವಾದಂಥ ಆಶೀರ್ವಾದ ಇದೆ. ಹೌದು, ವೈಯಕ್ತಿಕವಾಗಿ ದೇವರ ವಾಕ್ಯವನ್ನು ನಾವು ಓದಬೇಕು, ಅಧ್ಯಯನ ಮಾಡಬೇಕು, ಅದರಲ್ಲಿ ಆಶೀರ್ವಾದ ಖಂಡಿತವಾಗಿದೆ. ಆದರೆ ಒಟ್ಟಾಗಿ ಓದುವಂಥ, ಒಟ್ಟಾಗಿ ಅಧ್ಯಯನ ಮಾಡುವಂಥದ್ರಲ್ಲಿ ವಿಶೇಷ ಆಶೀರ್ವಾದ ಇದೆ ಎಂಬುದಾಗಿ ನಾನು ಇತ್ತೀಚೆಗೆ ಒಂದು ಕಡೆ ಹೇಳ್ತಾ ಇದ್ದೆ. ಯಾಕಂದರೆ ಸುಮಾರು 10 ಕಡೆಗಳಲ್ಲಿ ಒಟ್ಟಾಗಿ ಬೈಬಲ್ ಅಧ್ಯಯನ ಮಾಡಿಕೊಡುವಂಥದ್ದು, ಒಟ್ಟಾಗಿ ದೇವರ ವಾಕ್ಯವನ್ನು ಅದನ್ನು ಸ್ಟಡಿ ಮಾಡುವಂಥದ್ದು ಎಷ್ಟೋ
ಆಶೀರ್ವಾದ. ವಿಮೋಚನಕಾಂಡ 24 ಒಟ್ಟಾಗಿ ದೇವರ ವಾಕ್ಯ ಓದಿದ್ದು, ಮತ್ತು ಯೆಹೋಶುವನ ಗ್ರಂಥ 8ನೇ ಅಧ್ಯಾಯದಲ್ಲಿ ಒಟ್ಟಾಗಿ ದೇವರ ವಾಕ್ಯವನ್ನು ಅವರು ವ್ಯವಹರಿಸಿದರು. ಅದೇ ರೀತಿಯಾಗಿ ಅರಸುಗಳ ಗ್ರಂಥದಲ್ಲಿ ನಾವು ಬರುವಾಗ ಯೋಷಿಯನು ಕೂಡ ಚಿಕ್ಕವನಿದ್ದಾಗಲೇ ಅವನಿಗೆ ದೇವರ ವಾಕ್ಯದ ಒಂದು ಅಭ್ಯಾಸ. 2ನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯ 23ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಅರಸನು ತಾನೇ ದೇವರ ವಾಕ್ಯವನ್ನು ಒಟ್ಟಾಗಿ ಓದಿದನು, ಜನರನ್ನು ವಾಕ್ಯದೊಂದಿಗೆ ಪರಿಚಯಿಸಿದನು, ಅಭ್ಯಾಸಿಸಿದನು, ಒಟ್ಟಾಗಿ ವ್ಯಾಸಂಗಿಸಿದರು ಎಂಬುದಾಗಿ ನೋಡಿಕೊಳ್ತೇವೆ. ಇಂದು ಕೂಡ ನಮಗೆ ದೇವರು ಅಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ ಮತ್ತು 12ನೇ ಅಧ್ಯಾಯ, ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 12. 11ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಯುದ್ಧವಾಯಿತು, ಒಂದು ದೊಡ್ಡ 14 ತಂಡದವರು, 14 ರಾಜ್ಯದವರು ಅಂತ ಹೇಳಿದರೂ ಕೂಡ ಪರವಾಗಿಲ್ಲ. ಅದಕ್ಕಿಂತ ಮುಂಚೆ 10ನೇ ಅಧ್ಯಾಯದಲ್ಲಿ 5 ದೇಶದವರು ಗಿಬ್ಯೋನ್ರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಆದರೆ ಯೆಹೋಶುವನು ಜವಾಬ್ದಾರಿಕೆಯನ್ನು ತಕ್ಕೊಂಡು ರಾತ್ರಿಯೆಲ್ಲ ನಡೆದನಂತೆ. ಇದು ಭಾಳ ಆಶ್ಚರ್ಯ ನನಗೆ. ಯಾವತ್ತಾದರೂ ರಾತ್ರಿಯೆಲ್ಲ ಎಚ್ಚೆತ್ತ ಒಂದು ಅನುಭವ ನಮಗಾಗಿದ್ದರೆ ಅದು ಅಂಥ ಒಂದು ಹಿತಕರವಾದಂಥ ಅನುಭವ ಅಲ್ಲ. ಇಲ್ಲಿ ಕೂಡ ನಾವು ನೋಡುವಾಗ ಯೆಹೋಶುವನು ರಾತ್ರಿಯೆಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ. ರಾತ್ರಿಯೆಲ್ಲ ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅದು ಯಾರಿಗೋಸ್ಕರ ಅಂತ ಹೇಳ್ಬಿಟ್ಟು ನೋಡುವಾಗ ಗಿಬ್ಯೋನ್ರಿಗೋಸ್ಕರ. ಗಿಬ್ಯೋನ್ರು ಬಂದು ಹೇಳಿದರು, ನಾವು ನಿನ್ನ ಸೇವಕರು, ನಮಗೆ ಸಹಾಯ ಮಾಡು, ನಮ್ಮನ್ನು ಕೈ ಬಿಡಬೇಡ ಎಂಬುದಾಗಿ ಒಡಂಬಡಿಕೆ ಮಾಡಿಕೊಂಡಿದ್ದರಿಂದ ಅವರಿಗೆ ಆ ಒಂದು ಹಕ್ಕು ಇತ್ತು ಬಂದು ಕೇಳಬೇಕು ಅಂತ ಹೇಳ್ಬಿಟ್ಟು. ಗಿಬ್ಯೋನ್ರು ಯಾಕೋ ನನಗೆ ಭಾಳ ಇಷ್ಟ. ಯಾಕಂತ ಹೇಳಿದ್ರೆ ಇಸ್ರಾಯೇಲರು ಖಂಡಿತವಾಗಿ ದೇವಜನರು ಹೌದು, ಆದರೆ ಈ ಗಿಬ್ಯೋನ್ರು ದೇವಜನರು ಅಲ್ಲ. ಆದರೂ ಕೂಡ ಅವರಿಂದ ದೇವಜನರಾದಂಥ ನಾವು ಕಲಿಯುವಂಥ ವಿಷಯಗಳು ಬಹಳ ಇವೆ. ಕನಿಷ್ಠ ಒಂದು 10 ಆದರೂ ಇವೆ. ಇನ್ನೊಂದು ವಿಷಯ ಅವ್ರ ಬಗ್ಗೆ ನನಗೆ ಈಗ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಯಾಕೆ ನಮಗೆ ಈ ರೀತಿಯಾಗಿ ವಂಚಿಸಿದೆ ಅಂತ ಹೇಳ್ಬಿಟ್ಟು ಯೆಹೋಶುವನು ಕೇಳಿದಾಗ ಆ ಗಿಬ್ಯೋನ್ರು ಹೇಳಿದಂಥ ಒಂದು ಮಾತು ನನಗೆ ಭಾಳ ಇಷ್ಟ ಆಗ್ತದೆ. ಅದೇನೆಂದರೆ, ಈಗ ನಾವು ನಿನ್ನ ಕೈಯಲ್ಲಿರ್ತೇವೆ, ನಿನಗೆ ಒಳ್ಳೆಯದೆಂದು ನ್ಯಾಯವೆಂದು ತೋರುವುದನ್ನು ನಮಗೆ ಮಾಡು ಎಂಬುದಾಗಿ ಅವ್ರು ಹೇಳ್ತಾರೆ. ಅವರ ಪರವಾಗಿ ಹೌದು, 10ನೇ ಅಧ್ಯಾಯದಲ್ಲಿ ಯೆಹೋಶುವನು ಯುದ್ಧ ಮಾಡಿದನು, ದೇವರು ಅದನ್ನು ಸಪೋರ್ಟ್ ಮಾಡಿದರು. ಸೂರ್ಯನನ್ನೇ ಗಿಬ್ಯೋನಿನಲ್ಲಿ ನಿಲ್ಲುವಂಥ ರೀತಿಯಲ್ಲಿ ಆ ಯುದ್ಧ ವಿಚಿತ್ರವಾದಂಥ ಯುದ್ಧ. ಯಾಷೇರ್ ಪುಸ್ತಕದಲ್ಲಿ ಕೂಡ, ಅಂದರೆ ಚರಿತ್ರೆಯ ಪುಸ್ತಕದಲ್ಲಿ, ಯಾಷಾರ್ ಪುಸ್ತಕದಲ್ಲಿ ಕೂಡ ಜಾಸೇರ್, ಬುಕ್ ಆಫ್ ಜಾಸೇರ್ ಅಥವಾ ಯಾಷಾರ್ ಪುಸ್ತಕದಲ್ಲಿ ಈ ಮಾತು, ಈ ಚರಿತ್ರೆ ದಾಖಲೆಯಾಗಿದೆ. ಮತ್ತು 5 ಜನರ ಮೇಲೆ ಯುದ್ಧವನ್ನು ಮಾಡಿ ಗೆದ್ದನು ಯೆಹೋಶುವನು. ಅದನ್ನು ಕೇಳಿ ಈಗ 14 ಜನರು, 14 ತಂಡದವರು, 14 ರಾಜ್ಯದವರು ಯುದ್ಧಕ್ಕೆ ಬರ್ತಾರೆ. ಮರಳಿನಷ್ಟು ಇರ್ತಾರೆ ಅವರು. ಆದರೂ ಕೂಡ ಅವರ ಮೇಲೆ ಕೂಡ ಜಯವನ್ನು ಇಸ್ರಾಯೇಲರು ಹೊಂದುತ್ತಾರೆ. ಮತ್ತು ಯುದ್ಧವು ನಿಂತು ದೇಶದಲ್ಲೆಲ್ಲ ಸಮಾಧಾನ ಉಂಟಾಯಿತು. ಯಾಕಂತ ಹೇಳಿದ್ರೆ, ನಾನು ಅಂದುಕೊಳ್ತಿದ್ದೆ ಯುದ್ಧ 1 ತಾಸು 2 ತಾಸು, 1 ದಿವಸ ಅರ್ಧ ದಿವಸ ಯುದ್ಧ ಮಾಡಿ ಆನಂತರ ಮುಗೀತಂತ. ಇಲ್ಲ. 11ನೇ ಅಧ್ಯಾಯ ಯೆಹೋಶುವನ ಗ್ರಂಥ 18ನೇ ವಚನದಲ್ಲಿ ಬಹು ದಿನಗಳವರೆಗೂ ಯೆಹೋಶುವನು ಯುದ್ಧ ಮಾಡ್ತಾ ಇದ್ದನು. ಬಹುದಿನಗಳವರೆಗೆ ವಿವಿಧ ರೀತಿಯ ಅರಸರು ಬಂದು ಯುದ್ಧ ಮಾಡುವಾಗ ಯುದ್ಧ ಮಾಡ್ತಾ ಹೋದನು, ಗೆಲ್ಲುತ್ತಾ ಸಾಗಿದನು.
ಕಾನಾನ್ ದೇಶವನ್ನು ಸ್ವಲ್ಪ ಸ್ವಲ್ಪವಾಗಿ ವಶಪಡಿಸಿಕೊಳ್ತಾ ಹೋದನು. ಅದನ್ನು ನಾವು ಇಲ್ಲಿ ನೋಡ್ತೇವೆ. ಆದರೆ ದೇವರವರಿಗೆ ಜಯ ಕೊಟ್ಟನು. ಆ ಕಾಲದಲ್ಲಿ ಕೆಲವು ಉನ್ನತ ಪುರುಷರು ಕೂಡ ಇದ್ರಂತೆ, ಸ್ವಲ್ಪ ದೊಡ್ಡ ವ್ಯಕ್ತಿಗಳು. ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಹೆಚ್ಚಿನ ಅಂಶ ಯಾರೂ ಉಳಿಲಿಲ್ಲ. ಆದರೆ ಕೆಲವರು ಗತ್ತೂರಿನವರು, ಗಾಜಾ ಊರಿನವರು, ಅಷ್ಟೋದ್ ಎಂಬ ಊರುಗಳಲ್ಲಿದ್ದವರು ಮಾತ್ರ, 3 ಊರುಗಳಲ್ಲಿದ್ದವರು ಮಾತ್ರ ಕೆಲವರು ಉಳಿದರು. ಅನಂತರ ಗತ್ತೂರಿನಿಂದ ಗೊಲ್ಯಾತನು ಬರುವಂಥದ್ದನ್ನು ಉನ್ನತ ಪುರುಷರು, ಅನಂತರ ದಾವಿದನು ಅವನ ವಿರುದ್ಧವಾಗಿ ಗೆದ್ದದ್ದನ್ನು ಅನಂತರ ನಾವು ಸಮುವೇಲನ ಗ್ರಂಥದಲ್ಲಿ ನಾವು ಬರುವಾಗ ನೋಡಿಕೊಳ್ಳೋಣ. ಒಟ್ಟು ತಾತ್ಕಾಲಿಕವಾಗಿ ಯುದ್ಧವು ನಿಂತು ದೇಶದಲ್ಲೆಲ್ಲ ಸಮಾಧಾನ ಉಂಟಾಯಿತು. ಆ ರೀತಿಯಾಗಿ ಸಮಾಧಾನ ಉಂಟಾದಾಗ ಏನಾಯಿತು ಎಂಬುದಾಗಿ ನೋಡ್ತೇವೆ. ಏನಾಯಿತು ಅಂಥೇಳಿ ನೋಡುವಾಗ 12ನೇ ಅಧ್ಯಾಯದಲ್ಲಿ ಒಂದು ಲಿಸ್ಟ್ ಕೊಡಲಾಗಿದೆ. ಯಾರ್ಯಾರು ಜನರ ಹತ್ರ, ಯಾರ್ಯಾರು ರಾಜರು, ಯಾವ ಸ್ಥಳದಲ್ಲಿ ಇಸ್ರಾಯೇಲ್ ಯುದ್ಧ ಮಾಡಿದೆ. ಇದು ಕಂಪ್ಲೀಟ್ ಲಿಸ್ಟ್ ಅಲ್ಲ, ಆದರೂ ಕೂಡ ಸದ್ಯಕ್ಕೆ ಈ 12ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಲಿಸ್ಟ್. ಆದರೆ ಒಂದು ಮಾತನ್ನು ಹೇಳಿ ನಾವು 12ನೇ ಚಿಕ್ಕ ಅಧ್ಯಾಯ 12ನೇ ಅಧ್ಯಾಯ ಅದನ್ನು ನೋಡೋದಕ್ಕೆ ಮುಂಚಿತವಾಗಿ ಒಂದು ಮಾತು 11ನೇ ಅಧ್ಯಾಯದ ಕೊನೆ ವಚನದಲ್ಲಿ ಒಂದು ಮಾತಿದೆ. ಅದೇನೆಂದರೆ, ಯೆಹೋವನು ಮೋಶೆಯ ಮೂಲಕ ವಾಗ್ದಾನ ಮಾಡಿದ್ದ ಪ್ರದೇಶವನ್ನೆಲ್ಲ ಯೆಹೋಶುವನು ಹಿಡಿದುಕೊಂಡು ಇಸ್ರಾಯೇಲ್ ಕುಲಭಾಗಗಳಿಗನುಸಾರವಾಗಿ ಹಂಚಿಕೊಟ್ಟನು. ಒಂದು ಸಿದ್ಧಾಂತ ಇಲ್ಲಿದೆ, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ವೀಕ್ಷಕರೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅದೇನಂತ ಹೇಳಿದ್ರೆ, ದೇವರು ಕೆಲವು ಸಾರಿ ನಾಯಕನ ಜೊತೆಯಲ್ಲಿ ಏನಾದರೂ ವಾಗ್ದಾನ ಮಾಡಿಬಿಟ್ಟು ಆ ನಾಯಕನ ಕಾಲದಲ್ಲಿ ಆತನು ಅದನ್ನು ನೆರವೇರಿಸದಿದ್ದರೂ ಆ ನಾಯಕನು ತರಬೇತು ಮಾಡಿದಂಥ ಶಿಷ್ಯನ ಅಥವಾ ನಾಯಕನು ಮೆಂಟರ್ ಮಾಡಿದಂಥ, ತರಬೇತುಗೊಳಿಸಿದಂಥ, ಪಳಗಿಸಿದಂಥ, ಟ್ರೈನಿಂಗ್ ಕೊಟ್ಟಂಥ ವ್ಯಕ್ತಿಯ ಕಾಲದಲ್ಲಿ ದೇವರು ಕೊಟ್ಟಂಥ ವಾಗ್ದಾನವನ್ನು ನೆರವೇರಿಸ್ತಾನೆ ರೀ. ಇನ್ನೊಂದು ಸರಿ ಅದನ್ನು ಸಿಂಪಲ್ ಆಗಿ ಹೇಳ್ತೀನಿ. ದೇವರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾತನಾಡಿ ಕೊಟ್ಟಂಥ ವಾಗ್ದಾನವನ್ನು ದೇವರು ಕೆಲವೊಮ್ಮೆ ಅನಂತರ ಮುಂದಿನ ತಲೆಮಾರುಗಳಲ್ಲಿ ಮುಂದಿನ ನಾಯಕನಲ್ಲಿ ನೆರವೇರಿಸುವುದಕ್ಕೆ ಸಾಧ್ಯ. ಹೌದು, ನಾಯಕನಿದ್ದ ಕಾಲದಲ್ಲಿಯೇ ಕೂಡ ಆತನು ವಾಗ್ದಾನವನ್ನು ನೆರವೇರಿಸ್ತಾನೆ. ಆದರೆ ಕೆಲವು ಸಾರಿ ದೇವರು ಕೊಟ್ಟಂಥ ವಾಗ್ದಾನವನ್ನು, ಆತ್ಮಿಕ ತಂದೆ ಕೊಟ್ಟಂಥ ವಾಗ್ದಾನವನ್ನು ಆತ್ಮಿಕ ಮಗನ ಕಾಲದಲ್ಲಿ ನೆರವೇರಿಸ್ತಾನೆ. ಒಬ್ಬ ಹಿರಿಯ ಸೇವಕನಿಗೆ ಕೊಟ್ಟಂಥ ಆ ವಾಗ್ದಾನವನ್ನು ದೇವರು ಒಬ್ಬ ಕಿರಿಯ ಸೇವಕನ ಜೀವನದಲ್ಲಿ ನೆರವೇರಿಸುವಂಥ ಸಾಧ್ಯತೆ. ಯಾಕಂದರೆ 23ನೇ ವಚನ ಇನ್ನೊಂದು ಸಾರಿ ನಾನು ಓದ್ತೇನೆ, ಕೇಳಿಸ್ಕೊಡ್ರಿ. ಯೆಹೋವನು ಮೋಶೆಯ ಮೂಲಕ ವಾಗ್ದಾನ ಮಾಡಿದ್ದ ಪ್ರದೇಶವನ್ನೆಲ್ಲ ಯೆಹೋಶುವನು ಹಿಡಿದುಕೊಂಡನು, ವಶಪಡಿಸಿಕೊಂಡನು, ಹಿಡಿದುಕೊಂಡು ಅನಂತರ ಇಸ್ರಾಯೇಲ್ ಜನರಿಗೆ ಅದನ್ನು ಹಂಚಿಕೊಡ್ತಾನೆ. ಸರಿ, 12ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಯೋರ್ದನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಸೋಲಿಸಿದ ಅರಸರ ಒಂದು ಪಟ್ಟಿಯನ್ನು ನಾವು ಇದರಲ್ಲಿ ನೋಡ್ತೇವೆ. ಉದಾಹರಣೆಗೆ, ಒಟ್ಟು 12ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡುವಾಗ 31 ಅರಸರ ಮೇಲೆ ಗೆದ್ದ ಚರಿತ್ರೆಯ ದಾಖಲೆ. Chapter 12 has got the history of 31 kings, the list of 31 kings who were defeated. ಸೋತಂತ 31 ಅರಸರ ಹೆಸರುಗಳು, ಸ್ಥಳ ಇಲ್ಲಿ ನಾವು ನೋಡ್ತೇವೆ.
ಹಾಗಾದರೆ ದೇವರು ಯೆಹೋಶುವನ ಮುಖಾಂತರವಾಗಿ ಕೊಟ್ಟಂಥ ಜಯ ದೊಡ್ಡದು, ಪೂರ್ಣವಾದದ್ದು. ಇಟ್ ವಾಸ್ ಎ ಕಂಪ್ಲೀಟ್ ವಿಕ್ಟರಿ ಆಲ್ಸೋ. ಮತ್ತು ಅದಕ್ಕೆ ಒಂದು ಕಾರಣ ಈಗಾಗಲೇ ಹೇಳಿದ ಹಾಗೆ ಯೆಹೋಶುವನು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದನು, ಯೆಹೋಶುವನು ದೇವರ ವಾಕ್ಯವನ್ನು ಬರೀತಾ ಇದ್ದನು, ಯೆಹೋಶುವನು ದೇವರ ವಾಕ್ಯವನ್ನು ಓದುವವನಾಗಿದ್ದನು. ಈ ಮೂರರೊಂದಿಗೆ ಯೆಹೋಶುವನಲ್ಲಿ ವಿಧೇಯತೆಯ ಆತ್ಮ ಇತ್ತು, ವಿಧೇಯತೆಯ ಮನುಷ್ಯನಾಗಿದ್ದನು. ಒಂದನ್ನು ಮೀರಲಿಲ್ಲ. 11:15 ಒಂದನ್ನು ಮೀರದೆ ಜೀವಿಸಿದನು. ಭಾಳ ಆಶ್ಚರ್ಯ. ಯೆಹೋಶುವನು ಅಂಥ ಒಂದು ಹೋಲ್ ಹಾರ್ಟೆಡ್, ಪೂರ್ವಕ ವ್ಯಕ್ತಿ, ಮನಪೂರ್ವಕನಾದ ವ್ಯಕ್ತಿ ಅಂತ ಹೇಳ್ಬೋದು. ಆದ ಕಾರಣ ಅವನಿಗೆ 31 ಅರಸನ ಮೇಲೆ ಅವನಿಗೆ ಜಯ ಸಿಕ್ತು. ಈ 31 ಅರಸರ ಮೇಲೆ ಆತನಿಗೆ ಜಯ ಸಿಕ್ತಲ್ಲ, ಯೆಹೋಶುವನ ಮುಖಾಂತರವಾಗಿ ಇಸ್ರಾಯೇಲರಿಗೆ ಜಯ ಸಿಕ್ತು. ಮತ್ತು ಅದರಲ್ಲಿ ಮೊದಲನೇ ಅರಸನು ಯಾರು ಅಂತ ಹೇಳಿದರೆ ಹೆಸ್ಬೋನಿನಲ್ಲಿದ್ದ, 12ನೇ ಅಧ್ಯಾಯ ಯೆಹೋಶುವ 2ನೇ ವಚನ, ಹೆಸ್ಬೋನಿನಲ್ಲಿದ್ದ ಅಮ್ಮೋರಿಯರ ಅರಸನಾದ ಸೀಹೋನ್. ಈ 31 ಅರಸರುಗಳ ಮೇಲೆ ಯುದ್ಧ ಮಾಡಿ ಗೆದ್ದ ಯೆಹೋಶುವನು ಮೊದಲನೇ ಅರಸನ ಹೆಸರು ಏನಂತ ಹೇಳಿದ್ರೆ ಅವನು ಸೀಹೋನ್ ಅಂತ ಹೇಳಿದರೆ ಹೀಬ್ರೂ ಪದದ ಅರ್ಥ ತೊಳೆಯಲ್ಪಡು ಅಥವಾ ಶುಚಿಯಾಗು ಅಥವಾ ತೆಗೆದು ಹಾಕಲ್ಪಡು ಎಂಬುದಾಗಿ, ಅಥವಾ ಗೂಡಿಸಲ್ಪಡು ಅಂತ ಕೂಡ ಹೇಳ್ಬೋದು. ಕಸಗೂಡಿಸು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸ್ವೀಪಿಂಗ್ ಅಥವಾ ವೈಪ್ ಅವೇ, ಅಳಿಸು ಬಿಡು ಎಂಬುದಾಗಿ, ಅಳಿಯಲ್ಪಡು ಎಂಬಂಥ ಹೆಸರಿನ ಅರ್ಥ ಈ ಸೀಹೋನ್. ಯಾಕಂತ ಹೆಸರು ಇಟ್ಕೊಂಡ್ರು ಬಹುಶಃ ಕಾರ್ಡ್ ಇರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ಅವನ ಹೆಸರಿನ ತಕ್ಕಂತೆ ಅವನು ಸ್ವೀಪ್ ಔಟ್ ಅಥವಾ ವೈಪ್ ಔಟ್ ಆಗಿಬಿಟ್ಟ, ಅದನ್ನು ಅಳಿಸಲ್ಪಟ್ಟ. ಸೀಹೋನ್ ಅಂದರೆ ಅಳಿಸಲ್ಪಟ್ಟನು. ಮೊದಲನೇ ಅರಸನು ಅಮ್ಮೋರಿಯರ ಅರಸನು. ಅದು ಮೋಶೆ ಕಾಲದಲ್ಲಿ ಅವನಿಗೆ ಜಯ ಸಿಕ್ತು, ಆದರೂ ಕೂಡ ಅದನ್ನು ಇಲ್ಲಿ ಅರಿಕೆ ಮಾಡಲಾಗಿದೆ. ಅದಾದ ನಂತರ ಇನ್ನೊಂದು ಹೆಸರು ಕೂಡ ಅಲ್ಲಿ ಕೊಡಲಾಗಿದೆ. ಅದೇನಂತ ಹೇಳಿದರೆ ಅಮ್ಮೋನಿಯರ ಮೇರೆಯಾಗಿರುವ ಯಬೋಕ್ ಎಂಬಂಥ ಹೊಳೆ. ಯಬೋಕ್ ಅಂತ ಹೇಳಿದರೆ ಸುರಿಯುವ ಅಂತ ಹೇಳ್ಬಿಟ್ಟು ಅರ್ಥ. 2ನೇ ವಚನ, ಸುರಿಯುವ ಎಂಬ ಹೆಸರಿರುವಂಥ ಯಬೋಕ್ ಹೊಳೆಯ ಹತ್ತಿರದಲ್ಲಿ ಗಿಲ್ಯಾದಿನ ಅರ್ಧ ಪ್ರಾಂತವು ಅವನಿಗೆ ಸೇರಿತ್ತು. ಈ ಮೊದಲನೇ ಅರಸನು ಇದ್ನಲ್ವ, ಅಳಿಸಲ್ಪಡು ಎಂಬ ಅರ್ಥದ ಹೆಸರನ್ನು, ಅಂದರೆ ಸೀಹೋನ್ ಅಂದರೆ ಅಳಿಸಲ್ಪಡು ಎಂಬ ಹೆಸರಿನ ಅರ್ಥದ ಅರಸನಿಗೆ ಅದು ಅಷ್ಟೊಂದು ಸ್ಥಳ ಅವನಿಗಿತ್ತು. ಯೋರ್ದನ್ ಹೊಳೆಯ ಪೂರ್ವದಲ್ಲಿ ಕಿನೆರೋತ್ ಸಮುದ್ರ ಒಂದಿತ್ತು. ಕಿನೆರೋತ್ ಅಂದರೆ ಕಿನ್ನರಿ ಅಂತ ಅರ್ಥ. ಕನ್ನಡಕ್ಕೂ ಹೀಬ್ರಿಗೂ ಸ್ವಲ್ಪ ಹತ್ತಿರ ಸ್ವರ ಶಬ್ದ ಹೋಲಿಕೆ ಇದೆ. ಕಿನ್ನೆರೋತ್, ಕಿನ್ನರಿ ಎಂಬುದು ಹಾರ್ಪ್ ಎಂಬುದಾಗಿ ಅದರ ಅರ್ಥ. ಅಲ್ಲಿಂದ ಮತ್ತು ಅವರು ಬೇತ್ ಯಶಿಮೋತಿನವರೆಗೆ ಇರುವಂಥ ಸ್ಥಳ ಅದನ್ನು ವಶಪಡಿಸಿಕೊಂಡ್ರು. ಬೇತ್ ಯಶಿ ಅಂತ ಹೇಳಿದರೆ ಅದು ಮರುಭೂಮಿಗಳ ಮನೆ ಅಂತ ಹೇಳ್ಬಿಟ್ಟು ಅಂಥ ಒಂದು ಸ್ಥಳ. ಇವೆಲ್ಲ ಅವನ ರಾಜ್ಯವಾಗಿತ್ತು. 2ನೇ ಅರಸನು ನೋಡೋಣ. ಈಗ ಮೊದಲನೇ ಅರಸನದು ಇಷ್ಟೊಂದು ಸ್ಥಳ ಇತ್ತು. ಒಂದು ಸ್ಯಾಂಪಲ್ ಆಗಿ 2-3 ಅರಸರ ಹೆಸರು ಕೊಡ್ತಾರೆ. ಆಮೇಲೆ 31 ಜನರದ್ದು ಬೇಗ ಕೊಡಲಾಗಿದೆ. 2ನೇ ಅರಸನು ಯಾರು ಅಂತ ಹೇಳಿದ್ರೆ ಓಗ ಅಂತ ಹೇಳಿದ್ರೆ ಚಕ್ರ ಅಂತ ಅರ್ಥ. ಓಗನು ರೌಂಡ್ ಅಂತ ಹೆಸರಿರುವಂಥ ಮನುಷ್ಯ, ಅರಸ. ಅವನ ಮೇಲೆ ಕೂಡ 2ನೇದಾಗಿ ಯುದ್ಧ. ಈ ಸ್ಥಳ ಯಾರಿಗೆ ಹೋಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ರೂಬೇನ್, ಗಾದ್ ಮತ್ತು ಮನೇಸ ಕುಲದ ಅರ್ಧ ಗೋತ್ರದವರಿಗೆ.
ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಈ 2.5 ಗೋತ್ರದವರಿಗೆ ಇದು ಸಿಕ್ತು. 2.5 ಅಂತ ಹೇಳಿದ್ರೆ ರೂಬೆನ್ ಮತ್ತು ಗಾದ್ ಮತ್ತು ಮನಸ್ಸ, 2.5, ಮನಸ್ಸದಲ್ಲಿ ಅರ್ಧ, ಅವರಿಗೆ ಸಿಕ್ತು ಈ ಸ್ಥಳ. ಯಾರ್ದು? ಈ ಸಿಹೋನ್ ಮತ್ತು ಓಗ್ ಅವ್ರ ಕಡೆಯಿಂದ ವಶಪಡಿಸಿಕೊಂಡಂಥ ಸ್ಥಳ. 31 ಅರಸರಲ್ಲಿ ಕೆಲವರ ಹೆಸರುಗಳನ್ನು ನಾನು ಓದ್ತೇನೆ. 9ರಿಂದ 24ನೇ ವಚನದಲ್ಲಿ 31 ಅರಸರ ಹೆಸರುಗಳು ಕೂಡ ಇದೆ. ಉದಾಹರಣೆಗೆ ಯೆರಿಕೋವಿನ ಅರಸ. ಯೆರಿಕೋ ಅಂತ ಹೇಳಿದರೆ ಸುಗಂಧ ಎಂಬಂಥ ಅರ್ಥ. ಬೇಥೇಲ್ 9ನೇ ವಚನ, ಬೇತ್ ಏಲ್, ಬೇತ್ ಅಂತ ಹೇಳಿದರೆ ಮನೆ, ಏಲ್ ದೇವರ ಮನೆ. ಹತ್ತಿರವಿರುವ ಆಯಿ, ಆಯಿ ಅಂತ ಹೇಳಿದರೆ ನಾಶ, ನಾಶನ, ಅಂದರೆ ದೇವರ ಮನೆ ಹತ್ತಿರ ನಾಶನ ಇದೆ. ಅದನ್ನು ಕೂಡ ಇಸ್ರಾಯೇಲರು ಅಥವಾ ಯೆಹೋಶುವನ್ನು ವಶಪಡಿಸಿಕೊಂಡು. ಆಮೇಲೆ ಯೆರೂಸಲೇಮಿನ ಅರಸ. ಯೆರೂಸಲೇಮ್, ಯೆರು ಅಂದರೆ ಸಿಟಿ, ಪಟ್ಟಣ, ಸಲೇಮ್ ಅಂದರೆ ಸಮಾಧಾನದ ಪಟ್ಟಣವನ್ನು ಯುದ್ಧ ಮಾಡಿ ಅವರು ಗೆದ್ದುಕೊಂಡು ಬಿಟ್ಟರು. ಹೆಬ್ರೋನ್, ಅನಂತರ ಹೆಬ್ರೋನ್ ಇದೆ. ಉದಾಹರಣೆಗೆ ಆ ಹೆಬ್ರೋನ್ ಎಂಬಂಥ ಆ ಸ್ಥಳದ ಅರ್ಥ ಸಮಾಜ ಅಂತ ಹೇಳಿಬಿಟ್ಟು, ಅಸೋಸಿಯೇಷನ್. ಈ ರೀತಿಯಾಗಿ ಒಂದೊಂದು ದೇಶವು ಕೊನೆಯದಾಗಿರುವಂಥ ಒಂದು ಹೆಸರು ಅದು ತಿರ್ಷದ ಅರಸನು. ಈ ರೀತಿಯಾಗಿ 31 ಅರಸರ ಮೇಲೆ ಯುದ್ಧ ಮಾಡಿ ಗೆದ್ದವರು ಯೆಹೋಶುವನ ನಾಯಕತ್ವದಲ್ಲಿ ಆದಂಥ ಘಟನೆ. 12ನೇ ಅಧ್ಯಾಯ ಯೆಹೋಶುವನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. Now these are the kings of the land which the children of Israel smote, and possessed their land on the other side Jordan toward the rising of the sun, from the river Arnon unto Mount Hermon, and all the plain on the east. Sihon, king of the Amorites, who dwell in Heshbon, and ruled from Aroer, which is upon the bank of the river Arnon, and from the middle of the river, and from half Gilead, even unto the river Jabbok, which is the border of the children of Ammon, and from the plain to the sea of Chinneroth on the east, and unto the sea of the plain, even the salt sea on the east, the way to Beth Jeshemoth, and from the south under Ashdoth Pisgah, and the coast of Og, king of Bashan, which was of the remnant of the giants that dwelt at Ashtaroth and Edrei, and reigned in Mount Hermon, and in Salcah, and in all Bashan, unto the border of the Geshurites, and the Maacathites, and half Gilead, the border of Sihon, king of Heshbon. Them did Moses the servant of the Lord and the children of Israel smite. And Moses the servant of the Lord gave it for a possession unto the Reubenites and the Gadites and the half-tribe of Manasseh. And these are the kings of the country which Joshua and the children of Israel smote on this side Jordan on the west, from Baal-gad in the valley of Lebanon, even unto the Mount Halak that goeth up to Seir, which Joshua gave unto the tribes of Israel for a possession according to their divisions. In the mountains, and in the valley, and in the plains, and in the springs, and in the wilderness, and in the south country, the Hittites, the Amorites, and the Canaanites, the Perizzites, the Hivites, and the Jebusites. The king of Jericho, 1. The king of Ai, which is beside Bethel, 1. The king of Jerusalem, 1. The king of Hebron, 1. The king of Jarmuth, 1. The king of Lachish, 1. The king of Eglon, 1. The king of Gezer, 1. The king of Debir, 1. The king of Geder, 1. The king of Hormah, 1. The king of Arad, 1. The king of Libnah, 1. The king of Adullam, 1. The king of Makkedah, 1. The king of Bethel, 1. The king of Tappuah, 1. The king of Hepher, 1. The king of Aphek, 1. The king of Lesharon, 1. The king of Madon, 1. The king of Hazor, 1. The king of Shimron-Meron, 1. The king of Aksaph, 1. The king of Taanach, 1. The king of Megiddo, 1. The king of Kadesh, 1. The king of Jokneam of Carmel, 1. The king of Dor in the coast of Dor, 1. The king of the nations of Gilgal, 1. The king of Tirzah, 1. All the kings, 30 and 1.